ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೊಂಡು ದೃಷ್ಟಿ ತೆಗಿದೆ ಒಳ ಕರ್ಕೊಳಂಗಿಲ್ಲ ಅಂತ ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ ಆಗಿದೆ. ದೃಷ್ಟಿನ ನೆನ್ನೆನೋ ತೆಗ್ದ್ರಿ, ಇವತ್ತೋ ತೆಗ್ದ್ರಿ, ದಿನಾಲು ತೆಗಿಯಕ್ ಅದೇ ನಮ್ಮ ಅಂಗಡಿ ಬಾಗ್ಲೆ. ಅಣ್ಣ, ನಾವು ಹೋಗ್ ಬರ್ತಿರೋದು ಎಲ್ಲಿಂದ ಹೇಳು? ಮಾವನ್ ಮನೆಯಿಂದ. ಅದಕ್ಕೆ ದೃಷ್ಟಿ ತೆಗಿಬೇಕು ಅಂತ ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ ಆಗಿದೆ. ಹಾಗಾಗಿ ಅಲ್ಲೇ ನಿಂತು. ಮಾವನ್ ಮನೆಗೆ ದಿನಾಲು ಹೋಗ್ ಬರ್ತಿದ್ದೆ, ಅದ್ರಾಗೆ ನಾವ ಪೆಸಲ್ಲು. ಅದ್ ಯಾಕೆ ಪೆಸಲ್ಲು ಅಂದ್ರೆ ಇಷ್ಟ ದಿನ ನೀನು ಶಿವನಾಗ್ ಹೋಯ್ತಿದ್ದೆ. ಆದ್ರೆ ಇವತ್ತು ಶಿವ ಪಾರ್ವತಿನೇ ಕೈಲಾಸದಿಂದ ಭೂಮಿಗೆ ಇಳಿದು ಮಾವನ್ ಮನೆಗೆ ಅಳಿಯನಾಗ್ ಹೋಗ್ ಬಂದಿದ್ಯಲ್ವಾ, ಅದಕ್ಕೆ ಊರ್ ಜನ ಎಲ್ಲ ದೃಷ್ಟಿ ಹಾಕಿರ್ತಾರೆ. ಹೌದಣ್ಣ, ಯಾರ್ಯಾರ ಕಣ್ಣೋ ಹೆಂಗೋ ಯಾರಿಗ್ ಗೊತ್ತು ಅಲ್ವಾ? ಅತ್ಗೆ ನೋಡು, ಅತ್ಗೆ ಗೊತ್ತು, ಅದಕ್ಕೆ ಸೈಲೆಂಟ್ ಆಗಿ ನಿಂತಿದ್ದಾರೆ. ವಾಟ್ಸ್ ಅತ್ಗೆ? ಹಾ ಹೌದು. ನಮ್ ಫೈನಾನ್ಸ್ ಮಿನಿಸ್ಟರ್ ಹೇಳಿರೋ ಮಾತನ್ನ ಹೋಮ್ ಮಿನಿಸ್ಟರ್ ಆಗಿ ನಾನು ಅಪ್ರೂವ್ ಮಾಡ್ತಾ ಇದ್ದೀನಿ. ಪಾರು, ಶಾಕ್ ಆಗ್ಬೇಡ ಮಾವ, ಸುಮ್ಮನೆ ನಿಂತ್ಕೋ, ಆರತಿ ಮಾಡ್ತಾರೆ. ಒಂದ್ ನಿಮಿಷ ಚಪ್ರಿ. ರಾಣಿ, ಈ ಮನೆಗೆ ಫೈನಾನ್ಸ್ ಮಿನಿಸ್ಟರ್ ನೀನು, ಹೋಮ್ ಮಿನಿಸ್ಟರ್ ನಮ್ಮ ಅತ್ತಿಗೆ ಅನ್ಕೊಂಡಿದ್ದೆ. ಇಲ್ಲ, ಅತ್ತಿಗೆ ನೋಡಿದ್ರೆ ಚೀಫ್ ಮಿನಿಸ್ಟರ್ ಅವರೇ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಮಾತಿಲ್ದೆ ಯಾವ ಮಾತಿಗೂ ಒಪ್ಕೊಳಲ್ಲ ನಮ್ಮಣ್ಣ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಮ್ಮ ಅಣ್ಣ ಅತ್ತಿಗೆ ಮೇಲೆ ಹಾಕಿರೋ ಎಲ್ಲ ಕಣ್ಣು ನಾಶವಾಗೋಗಿ. ಬನ್ನಿ. ಬಾ ಪಾರು. ಅಣ್ಣ, ನಿನ್ ಹೆಂಡತಿ ನಾವೇನ್ ತಿನ್ಕೊಳಕ್ಕಿಲ್ಲ, ನಾವ್ ಮಾತಾಡ್ಸ್ ಕಳಿಸ್ತೀವಿ, ನೀನ್ ಹೋಗಿ ಕೂತಿರು. ಪಾರು, ಓಹೋ ಅಕ್ಕ, ಅತ್ಗೆ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ. ಹಾಗೆಲ್ಲ ಏನೂ ಇಲ್ಲ ರಮ್ಯಾ. ಏನಿಲ್ಲ, ನಾವು ನೋಡಿದ್ವಿ. ಸುಮ್ಮನೆ ಯಾಕೆ ನಾಟಕ ಮಾಡ್ತೀಯಾ? ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೊಂದು 100 ಸತಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆ ರತ್ನ? ಅಣ್ಣ ಮಾವನ್ ಮನೆಗೆ ಹೋದಾಗ್ಲೆಲ್ಲ ಒಳ್ಳೆ ಕೆಲ್ಸದವನ್ ತರ ನಡ್ಕೋತಾ ಇದ್ದ. ಅದ್ಕೆ ನೆಲದ ಮೇಲೆ ಕೂರೋದು, ಪದೇ ಪದೇ ಕಾಲಕ್ಕೆ ಬೀಳೋದು, ಇದನ್ನೆಲ್ಲ ನೋಡಿ ನಮಗ್ ಸಾನೆ ನೋವಾಗೋದು. ಹಿಂಗೆಲ್ಲ ಇರ್ಬೇಡ ಅಣ್ಣ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ಆದ್ರೆ ಅದಕ್ಕೆ ನೀನಿವತ್ತು ನಾವೆಲ್ಲರೂ ನಮ್ಮಣ್ಣ ಹೇಗಿರ್ಬೇಕು ಅಂತ ಅನ್ಕೊಂಡ್ವೋ ಹಾಗೆ ಮಾಡಿದೀಯ. ಅಣ್ಣನ ನಾವ್ ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಅದಕ್ಕೆ ನೀನ್ ಬಂದು ಅಣ್ಣನ್ ತಿರ್ತಿದ್ಯಾ, ಅವನು ನೀನ್ ಎಲ್ಲ ಮಾತನ್ನ ಕೇಳ್ತವನೆ. ಅಣ್ಣನ್ನ ಹೀಗೆ ತಿರ್ತಿರು, ಅವನು ಸಂದಾಗಿರ್ಬೇಕು, ರಾಜ ಮಹಾರಾಜ ತರ ಬದುಕಬೇಕು. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಇದಕ್ಕೆ ನೀವೆಲ್ಲರೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾವ ಜಾಗದಲ್ಲಿ ಹೇಗಿರಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆನೂ ಎಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ತಿರ್ತೀನಿ. ಸರಿನಾ? ಸರಿ. ಅಣ್ಣ ಕಾಯ್ತಿರ್ತಾನೆ, ಹೋಗಿ. ಕೋಟಿಗಟ್ಟಲೆ ಆಸ್ತಿ ಇದ್ರು ಮಾವ ಎಷ್ಟು ಸಿಂಪಲ್ ಆಗಿದ್ಬಿಟ್ಟ. ಅವ್ನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದೆ ಹೀಗೆ. ಆದ್ರೂ ಪಾಪ ಮಾವ, ಅವನಿಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಮಾವ, ಒಂದ್ ನಿಮಿಷ ಪಾರು, ಬಂದೆ. ಹೇಳು ಪಾರು, ಏನಾನ ಬೇಕಿತ್ತಾ? ಎಲ್ಲಾನ ಹೋಗ್ಬೇಕಿತ್ತಾ? ನಂತ ಹೇಳಕ್ ಮುಜುಗರ ಆದ್ರೆ ರತ್ನನ್ ಕರೀಲ? ಅಯ್ಯೋ ಸಮಾಧಾನ ಮಾವ. ನೀನ್ ಯಾಕೆ ಹಿಂಗೆ ಅಂದ್ರೆ ಹಿಂಗೆ? ಅದೇ ಹೆಂಗೆ ಪಾರು? ಅದೇ ಮಾವ, ನೀನ್ ಎಲ್ಲಾರ್ಗೂ ತಲೆ ಬಗ್ಗಿಸ್ಕೊಂಡು ಮರ್ಯಾದೆ ಕೊಟ್ಕೊಂಡು ಇದು ಸ್ವಲ್ಪ ಅತಿ ಅನ್ಸಲ್ವಾ? ಅಯ್ಯೋ ಶಿವನೇ,
ಅದ್ರಲ್ಲಿ ತಪ್ಪೇನೈತೆ ಪಾರು? ಮನ್ಸ ಇರ್ಬೇಕಾಗಿರೋದು ಹಂಗೆ ಅಲ್ವಾ? ಅಲ್ಲ, ನಾವೇನ್ ಕಿಸ್ತ್ ದಬ್ಬಾಕಿದೀವಿ ಅಂತ ಎದೆ ಬುಸ್ಕೊಂಡು ನಡಿಬೇಕು, ಅಹಂಕಾರದಿಂದ ಇರ್ಬೇಕು? ವಾಯುದೇವ ಗಾಳಿ ಕೊಡ್ತಾನೆ, ಆ ಗಾಳಿನ ಸೇವಿಸ್ಕೊಂಡು ಕೋಟ್ಯಾಂತರ ಕೋಟಿ ಜೀವಿಗಳು ಬದುಕ್ತವೆ. ಹಂಗಂತ ವಾಯುದೇವ ಯಾವತ್ತಾದ್ರೂ ಎದೆ ಉಪ್ಸೋನ? ಅದು ಬಿಡು, ವರುಣದೇವ ನಮ್ಗೆಲ್ಲ ಮಳೆ ಕೊಡ್ತಾನೆ. ಆ ಮಳೆಯಲ್ಲಿ ಏಟೊಂದು ಜೀವಿಗಳು ಜೀವ ತಂಪು ಮಾಡ್ಕೋತವೆ. ಹಂಗಂತ ವರುಣದೇವ ಯಾವತ್ತಾದ್ರೂ ಅಹಂಕಾರ ತೋರ್ಸೋನ? ಅದೆಲ್ಲ ಬಿಡು. ನಮ್ಮ ಭೂಮಿತಾಯಿ ಅವಳಲ್ಲ, ಇವಳಿಗೆ ನಾವೆಲ್ಲ ಏಟೊಂದು ಮಾಡಬಾರ್ದು ಮಾಡಿದ್ರು ಶಾಂತಿಯಿಂದ ನಮ್ಮನ್ನೆಲ್ಲ ಕ್ಷಮಿಸ್ಕೊಂಡು ನಮಗೋಸ್ಕರ ದಿನ ತಿರುಗ್ತಾಳಲ್ಲ, ಅವಳು ಯಾವತ್ತಾದ್ರೂ ಎಲ್ಲಾನು ನಂದೇ ಅಂದವಳ? ಇಲ್ಲ ಪಾರು, ತಲೆ ತಗ್ಸಿ ನಡಿಬೇಕು, ತಲೆ ತಗ್ಸಿ ಬಾಳ್ಬೇಕು. ಗಾಳಿಗೆ ಎದೆ ಉಬ್ಬಿಸ್ಕೊಂಡು ನಿಂತಿರೋ ಮರ ಮುರಿದೋಯ್ತವೆ, ಅದೇ ಬೀಸೋ ಗಾಳಿಗೆ ತಲೆ ತಗ್ಸೋ ಹುಲ್ಲು ಯಾವತ್ತೂ ಬದುಕಿರ್ತೈತೆ. ಪಾರು, ದೊಡ್ಡವ್ರು ಹೇಳಿಲ್ವಾ ಬಡವ ನೀ ಮಡಗ್ದಂಗಿರು ಅಂತ? ಹಂಗಿವ್ನಿ ಪಾರು. ನಿನ್ನ ನೀನ್ ಯಾಕೆ ಬಡವ ಅನ್ಕೊಳ್ತೀಯ? ಅಲ್ಲ ಪಾರು, ಸೂರ್ಯನ ಸೂರ್ಯ, ಚಂದ್ರನ ಚಂದ್ರ, ಮನೆನ ಮನೆ, ಪಾರುನ ಪಾರು ಅಂತ ನಾವು ಹೆಂಗೆ ಹೇಳ್ತೀವೋ ಹಂಗೆ ಬಡವನ ಬಡವ ಅಂತ ಹೇಳ್ಬೇಕು ತಾನೆ? ನಿನ್ನ ಬಡವ ಅಂತ ನಿನಗೆ ಯಾರು ಹೇಳಿತು? ಅಲ್ಲ ಪಾರು, ನಿನ್ ಆರೋಗ್ಯ ಸಂದಾಗೈತಾ? ಅಂದ್ರೆ ನನಗೆ ಹುಚ್ಚಿ ಅಂತಿದ್ಯಾ? ಯವ್ವ, ಎಲ್ಲಾನ ಉಂಟ ಪಾರು. ಅಲ್ಲ, ನೀನ್ ಏನೇನಲ್ಲೋ ಕೇಳ್ತಿದ್ಯಲ್ಲ. ಸುಮ್ನೆ ನಿಜ ಹೇಳ್ ಮಾವ, ನಿನಗೆ ನೀನು ಬಡವ ಅಂತ ನೀನ್ ಯಾಕೆ ಅನ್ಕೊಳ್ತೀಯ? ಯಾರು ಹೇಳಿದ್ರು? ನನ್ ಮಕ್ಕ ನೋಡಿದ್ರೇನೆ ಬಡವ ಅನಿಸ್ತೈತಿ ಪಾರು. ನಾನು ಹಾಕೊಂಡಿರೋ ಬಟ್ಟೆ, ನಾನು ಓಡಾಡೋ ಗಾಡಿ, ನಾನು ಇಟ್ಕೊಂಡಿರೋ ಅಂಗಡಿ, ಬ್ಯಾಂಕ್ನಾಗಿರೋ ಅಕೌಂಟು, ಆ ಅಕೌಂಟ್ನಾಗಿರೋ ಪಾಸ್ಬುಕ್ಕು, ಎಲ್ಲದ್ರಾಗೂ ನನ್ನ ಮಕ ನೋಡಿದ್ರೆ ಅಯ್ಯೋ ಬಡ್ಡಿ 5ನೇ ಶಿವ, ಈ ಜನ್ಮದಾಗ ನೀನು ಶ್ರೀಮಂತ ಹಾಕಿಲ್ಲಕ್ಕಲ್ಲ, ಯಾವಾಗಲೂ ಬಡವನಾಗೇ ಇರ್ತೀಯ, ಹೆಂಗೋ ಅಲ್ಪನೋ ಸ್ವಲ್ಪನೋ ಕುಳಿಸಿರೋ ದುಡ್ಡಲ್ಲಿ ತಂಗಿರ್ ಮದುವೆ ಮಾಡುವಂತ ಕೂಗಿ ಕೂಗಿ ಹೇಳ್ತೈತೆ. ಅದಕ್ಕೆ ನಾನು ಹಿಂಗೆ ಇರೋದು. ಅಲ್ಲ ಬಾರೋ, ನಮ್ತವ ಕೋಟಿ ಬಂದ್ರೂ ನೆಲದ ಮೇಲೆ ಕುತ್ಕೊಂಡೆ ಮುದ್ದೆ ಉಣ್ತೀವಿ. ಕಾಸಿಲ್ಲ ಅಂದ್ರೂ ತಣ್ಣೀರು ಬಟ್ಟೆ ಹಾಕೊಂಡು ನೆಲದ ಮೇಲೆ ಮಲ್ಕತ್ತೀವಿ. ಆಟೇ ಪಾರು. ಹಲೋ ಬಾಯ್ಸ್, ಅಲಾರಾಮ್ ಹೊಡ್ದು ಅಷ್ಟೊತ್ತಾಯ್ತು, ನೀವಿನ್ನು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಗೋ ಸ್ಲೀಪ್, ಹೋಗಿ ಹೋಗಿ. ಅಲ್ಲಗುಂಡು, ಎಲ್ರೂ ಎದ್ದೇಳೋದಕ್ಕೆ ಅಲಾರ್ಮ್ ಇಟ್ಕೋತಾರೆ, ನೀನೇನು ಮಲ್ಕೊಳ್ಳೋದಕ್ಕೆ ಅಲಾರಾಮ್ ಅಂತಿದ್ಯಾ? ಅಯ್ಯೋ ಅದ್ಗೆ ಮದ್ವೆ ಆದ್ಮೇಲೆ ಹೇಳೋದಕ್ಕೆ ಅಲಾರಾಮ್ ಬೇಡ, ಮಲ್ಕೊಳಕ್ ಬೇಕು. ನಾವೆಲ್ಲ ರೆಡಿ ಮಾಡಿದೀವಿ, ಹೋಗಿ ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.